ಶ್ರೀಶ ನಿನ್ನ ಚರಣ ಭಜನೆಯ ಆಶೆಯಿಂದ ಮಾಡುವೆನು, ದೋಷ ರಾಶಿ ನಾಶ ಮಾಡೋ ಶ್ರೀಶ ಕೇಶವ, ಶ್ರೀಶ ಕೇಶವ. ಜಯತ್ಯಸಂಖ್ಯೋರು ಬಲಾಂಬುಪೂರಃ ಗುಣೋಚ್ಚರತ್ನಾಕರ ಆತ್ಮವೈಭವಃ ಸದಾ ಸದಾತ್ಮಜ್ಞನದೀಭಿರಪ್ಯಃ ಕೃಷ್ಣಾವತಾರೋ ಹರಿರೇಕಸಾಗರಃ. ಭಗವಂತನ 84 ಲಕ್ಷ ಜೀವಿಗಳ ಸೃಷ್ಟಿಯಲ್ಲಿ ಅತ್ಯಂತ ಸಾರ್ಥಕವಾದಂತಹ ಸಾಧಕವಾದಂತಹ ಜನ್ಮ ಅಂದರೆ ಅದು ಮನುಷ್ಯ ಜನ್ಮ ಮಾತ್ರ. ಅದಕ್ಕೆ ಶಾಸ್ತ್ರ ಹೇಳತಕ್ಕಂಥದ್ದು ದುರ್ಲಭಂ ಮಾನುಷಂ ಜನ್ಮ ಮಹತಾ ಪುಣ್ಯಯೋಗೇನ ಮಾನುಷಂ ಜನ್ಮ ಲಭ್ಯತೆ. ದಾಸರು ಹೇಳ್ತಾರೆ, ನರ ಜನ್ಮ ಬಂದಾಗ ನಾಲಿಗೆ ಇರುವಾಗ ಕೃಷ್ಣ ಎನಬಾರದೆ, ಮಾನವ ಜನ್ಮ ದೊಡ್ಡದೋ ಅದು ವ್ಯರ್ಥ ಮಾಡಿಕೊಳ್ಳದಿರ ಹುಚ್ಚಪ್ಪಗಳಿರ. ಶಾಸ್ತ್ರಕಾರರಾಗಲಿ ದಾಸರಾಗಲಿ ಎಲ್ಲರೂ ಹೇಳುವುದು ಒಂದೇ ಮಾತು, ಇಲ್ಲಿ ಜನ್ಮ ದೊಡ್ಡದು ಅಂತ, ದೇಹ ದೊಡ್ಡದು ಅಂತ ಹೇಳಿಲ್ಲ. ಯಾಕೆ ಅಂತ ಹೇಳಿದರೆ ಮಾನವ ದೇಹದಿಂದ ಅಂತಹ ದೊಡ್ಡಸ್ತಿಕೆ ಏನಿಲ್ಲ. ದೇಹದಿಂದ ಆಗತಕ್ಕಂಥ ಕ್ರಿಯೆಗಳೆಂದರೆ ಹಸಿವು, ಬಾಯಾರಿಕೆ, ಭಯ, ಕೋಪ, ನಿದ್ರೆ, ಇದೆಲ್ಲ ಇತರ ಪ್ರಾಣಿಗಳಿಗೂ ಇದೆ. ಸಾಧಾರಣ ಯೋಚನೆ ಮಾಡಿದರೆ ಮಾನವನಿಗಿಂತ ಚೆನ್ನಾಗಿಯೇ ಇತರ ಪ್ರಾಣಿಗಳಿಗೆ ಇದೆ. ನಿದ್ದೆ ಬಂದಾಗ ಮನುಷ್ಯನ ಹಾಗೆ ಬೆಡ್ರೂಮು, AC ರೂಮ್ ಬೇಕಾಗಿಲ್ಲ. ಯಾವ ಮರದ ಬದಿಯಾದರೂ ಆರಾಮ್ ನಿದ್ರೆ ಮಾಡ್ತಾವೆ. ಹಸಿವಾದಾಗ ಏನಾದರೂ ಒಂದು ಆಹಾರ ಸಿಕ್ಕರೆ ತಿಂದು ಸುಖವಾಗಿರ್ತವೆ. ಮನುಷ್ಯನಿಗೆ ಹಾಗಲ್ಲ. ಸುಖವಾದ AC ರೂಮ್ ಇದ್ದರೂ ಕೂಡ ನಿದ್ರೆ ಮಾತ್ರ ತಗೊಂಡೇ ನಿದ್ರೆ ಮಾಡಬೇಕಾಗ್ತದೆ. ಬೇಕಾದಷ್ಟು ತಿನ್ನಲಿಕ್ಕೆ ಅನುಕೂಲ ಇದ್ದರೂ ಕೂಡ BP ಶುಗರ್ನಿಂದಾಗಿ ಏನು ತಿನ್ನಲಿಕ್ಕೆ ಆಗೋದಿಲ್ಲ. ಇಂತಹ ಸ್ಥಿತಿ ಮನುಷ್ಯನ ದೇಹಕ್ಕೆ. ಹಾಗಾಗಿ ದೇಹದಲ್ಲಿ ಮನುಷ್ಯನಿಗೆ ದೊಡ್ಡಸ್ತಿಕೆ ಇಲ್ಲ. ಹಾಗಾದರೆ ಮನುಷ್ಯನಿಗೆ ದೊಡ್ಡಸ್ತಿಕೆ ಏನು ಅಂತ ಹೇಳಿದರೆ, ವಿವೇಕ ಏಕೋ ಹೆದಿಕೋ ಮನುಷ್ಯಾಣಂ ತೇನೈವ ಹೀನಃ ಪಶುಭಿಸ್ಸಮಾನಃ ಅಂತ ಶಾಸ್ತ್ರದ ಮಾತು. ಭಗವಂತ ಮನುಷ್ಯನಿಗೆ ಕೊಟ್ಟಂತಹ ವಿಶೇಷತೆ ಆಧಿಕ್ಯ ಅಂದರೆ ವಿವೇಕ. ಅಂದರೆ ಯಾವುದು ಮಾಡಿದರೆ ಈ ಜನ್ಮ ಸಾರ್ಥಕವಾಗ್ತದೆ, ಮುಂದಿನ ಜನ್ಮದಲ್ಲಿ ನಾವು ಇನ್ನೂ ಒಳ್ಳೆಯ ಜನ್ಮ ಪಡೆದುಕೊಳ್ಳಬಹುದು, ಯಾವುದು ಮಾಡಿದರೆ ಅದು ಪಾಪವಾಗಿ ಮುಂದಿನ ಜನ್ಮಕ್ಕೆ ನಮಗೆ ಬಾಧಕವಾಗ್ತದೆ ಎಂಬಂತಹ ವಿವೇಚನ ಶಕ್ತಿಯನ್ನು ಭಗವಂತ ಕೊಟ್ಟದ್ದು ಮನುಷ್ಯನಿಗೆ ಮಾತ್ರ. ಆ ಜನ್ಮದಲ್ಲೂ ಕೂಡ ನಾವು ಅದನ್ನು ಮರೆತು ಬಿಟ್ಟೆವಂತಾರೆ, ನಮಗೂ ಪಶುಗಳಿಗೂ ವ್ಯತ್ಯಾಸ ಇಲ್ಲ ಅಂತ. ಹಾಗಾಗಿ ಭಗವಂತ ಕೊಟ್ಟ ಈ ಜನ್ಮವನ್ನು ಸದಾಕಾಲ ಕ್ಷಣ ಕ್ಷಣವೂ ಕೂಡ ನಾವು ಸಾರ್ಥಕ ಮಾಡಿಕೊಡಬೇಕು. ಹೇಗೆ ಸಾರ್ಥಕ ಮಾಡಿಕೊಳ್ಳಬೇಕು? ಕಲಿಯುಗ ಬಹಳ ಕಷ್ಟದ ಯುಗ. ಅತ್ತ ಇತ್ತ ಸುತ್ತ ಮುತ್ತ ಎತ್ತ ನೋಡಿದರೂ ಕೂಡ ದಾರಿ ತಪ್ಪಲು ಇಂದ್ರಿಯಗಳು ಚಂಚಲವಾಗಲು ಬೇಕಾದಂಥ ವಸ್ತುಗಳೇ ತುಂಬಿದೆ. ಇಂತಹ ಮೋಹಕ ಯುಗದಲ್ಲೂ ಕೂಡ ನಾವು ಹೇಗೆ ಸಾಧನೆ ಮಾಡಬಹುದು ಅಂತ ಹೇಳಿದರೆ, ವಿಷ್ಣು ಪುರಾಣ ನಮಗೆ ಬಹಳ ಸುಂದರವಾಗಿ ಹೇಳ್ತಾ ಉಂಟು. ಅಲ್ಲೊಂದು ಮಾತು ಬರ್ತದೆ. ಎಲ್ಲ ಋಷಿಮುನಿಗಳು ವೇದವ್ಯಾಸರ ಹತ್ರ ಹೋಗ್ತಾರೆ. 4 ಯುಗದಲ್ಲಿ ಯಾವ ಯುಗ ಶ್ರೇಷ್ಠ, ಇನ್ನು 4 ವರ್ಣಗಳಲ್ಲಿ ಯಾವ ವರ್ಣ ಶ್ರೇಷ್ಠ, ಪುರುಷರು ಸ್ತ್ರೀಯರಲ್ಲಿ ಯಾರು ಶ್ರೇಷ್ಠ ಅಂತ ಈ 3 ಸಂಶಯ ಬಂದು ಅದನ್ನು ಕೇಳಲಿಕ್ಕೋಸ್ಕರವಾಗಿ ಋಷಿಮುನಿಗಳು ವೇದವ್ಯಾಸರ ಹತ್ರ ಹೋಗ್ತಾರೆ. ಆವಾಗ ವೇದವ್ಯಾಸರು ಸ್ನಾನವನ್ನು ಮಾಡ್ತಾ ಇರ್ತಾರೆ ನದಿಯಲ್ಲಿ. ಇವರು ದಡದಲ್ಲಿ ನಿಂತಿದ್ದಾರೆ. ವೇದವ್ಯಾಸರು ಒಮ್ಮೆ ಮುಳುಗ್ತಾರೆ, ಮೇಲೆ ಹೇಳ್ತಾರೆ, ಕೈ ಮೇಲೆತ್ತಿ ಹೇಳ್ತಾರೆ, ಕಲಿಯುಗ ಧನ್ಯ ಅಂತ ಹೇಳ್ತಾರೆ. ಮತ್ತೊಮ್ಮೆ ಮುಳುಗ್ತಾರೆ, ಹೇಳ್ತಾರೆ ಸ್ತ್ರೀಯ ಧನ್ಯಾ ಅಂತ ಹೇಳ್ತಾರೆ. ಮತ್ತೊಮ್ಮೆ ಮುಳುಗ್ತಾರೆ, ಹೇಳ್ತಾರೆ ಶೂದ್ರಾಹ ಧನ್ಯಾ ಅಂತ ಹೇಳ್ತಾರೆ. ಹೀಗೆ 3 ಸಲ ಹೇಳ್ತಾರೆ. ಋಷಿಮುನಿಗಳಿಗೆ ಆಶ್ಚರ್ಯವಾಗ್ತದೆ. ಏನಿದು ಮಾತು ನಿಮ್ಮದು? ಕಲಿಯುಗ ಧನ್ಯ ಅಂತ ನೀವು ಹೇಳ್ತಾ ಇದ್ದೀರಿ. ತ್ರೇತಾಯುಗ, ಕೃತಯುಗ, ದ್ವಾಪರಯುಗ ಭಗವಂತ ಸಾಕ್ಷಾತ್ ಅವತಾರ ಮಾಡಿ ಧರ್ಮವನ್ನು ಉಜ್ಜೀಪನೆ ಮಾಡಿದಂಥ ಧರ್ಮದ ಯುಗ ಅಂತ ಹೆಸರಿದೆ. ಆ ಯುಗಗಳನ್ನೆಲ್ಲ ಬಿಟ್ಟು ಕಲಿಯುಗ ಶ್ರೇಷ್ಠ ಅಂತ ಯಾಕೆ ಹೇಳ್ತಿದ್ದೀರಿ ಅಂತ ಹೇಳಿದಾಗ ವೇದವ್ಯಾಸರೊಂದು ಮಾತು ಹೇಳ್ತಾರೆ. ಕೃತಯುಗದಲ್ಲಿ ದೇವರನ್ನು ನೋಡಬೇಕಾದರೆ 1000 ವರ್ಷ ತಪಸ್ಸು ಮಾಡಬೇಕಿತ್ತು. ಅವನು ಸಾತ್ವಿಕನಾಗಿದ್ದ, ಎಲ್ಲವೂ ಹೌದು. 1000 ವರ್ಷ ತಪಸ್ಸು ಮಾಡಿದಾಗ
ಪುಣ್ಯ ಸಂಚಯ ಆಗ್ತಾ ಇತ್ತು. ಕೃತಯುಗದಲ್ಲಿ ಸಾವಿರಾರು ವರ್ಷ ಪುಣ್ಯ ಸಂಚಯ ಮಾಡೋದಕ್ಕೆ ನಾವು ತಗೊಂಡ ಸಮಯ ಏನಿದೆ, ಅದು ಕಲಿಯುಗದಲ್ಲಿ ಕೇವಲ ಒಂದು ದಿನದಲ್ಲಿ, ಒಂದು ಕ್ಷಣದಲ್ಲಿ ಸಂಪಾದನೆ ಮಾಡಬಹುದಂತೆ. ಆದ್ದರಿಂದ ಕಲಿಯುಗ ಧನ್ಯ ಅಂತ. ಆದರೆ ಸ್ವಾರಸ್ಯ ಅಂದರೆ, ಕೃತಯುಗದಲ್ಲಿ 1000 ವರ್ಷವೂ ಕೂಡ ಅವನ ಮನಸ್ಸು ಚಂಚಲವಾಗದೆ ಸ್ಥಿರವಾಗಿ ದೇವರನ್ನು ಆರಾಧನೆ ಮಾಡುವಷ್ಟು ಸಿದ್ಧವಾಗಿರ್ತದೆ. ಕಲಿಯುಗದಲ್ಲಿ ಹಾಗಲ್ಲ, ಒಂದು ಕ್ಷಣವೂ ಕೂಡ ದೇವರನ್ನು ಆರಾಧನೆ ಮಾಡಲಿಕ್ಕೆ ಮನಸ್ಸು ಕೇಳುವುದಿಲ್ಲ. ಹಾಗಾಗಿ ಆದರೂ ಕಲಿಯುಗ ಯಾಕೆ ಧನ್ಯ ಅಂದರೆ, ಕೃತಯುಗದಷ್ಟು ಆಯಾಸ ಪಡಬೇಕಾಗಿಲ್ಲ ಕಲಿಯುಗದಲ್ಲಿ ಅಂತ ಹೇಳ್ತಾರೆ ವ್ಯಾಸರು. ಯಾಕೆ? ಕಲವು ನಾಮ ಸಂಕೀರ್ತನಾತ್. ಕಲಿಯುಗದಲ್ಲಿ ಭಗವಂತನ ನಾಮ ಸಂಕೀರ್ತನೆ ಮಾಡಿದರೆ ಸಾಕು. ಕೃತಯುಗದಲ್ಲಿ ಸಾವಿರಾರು ವರ್ಷ ತಪಸ್ಸು ಮಾಡಬೇಕಿತ್ತು, ತ್ರೇತಾಯುಗದಲ್ಲಿ ಸಾವಿರಾರು ವರ್ಷ ಯಜ್ಞಗಳನ್ನು ಮಾಡಬೇಕಿತ್ತು, ದ್ವಾಪರ ಯುಗದಲ್ಲಿ ಸಾವಿರಾರು ವರ್ಷ ಧ್ಯಾನ ಮಾಡಬೇಕಿತ್ತು. ಕಲಿಯುಗದಲ್ಲಿ ಕೇವಲ ಕ್ಷಣ ಮಾತ್ರದಲ್ಲಿ 24 ಗಂಟೆಯಲ್ಲಿ ನಾವು ಮಾಡುವ ಭಗವಂತನ ನಾಮ ಸಂಕೀರ್ತನೆಯಿಂದ ಸಾವಿರಾರು ವರ್ಷದ ತಪಸ್ಸಿನ ಫಲವನ್ನು ಪಡೆಯಬಹುದು ಅಂತ ವೇದವ್ಯಾಸ ತೋರಿಸಿಕೊಟ್ಟಿದ್ದಾರೆ. ಹಾಗಾಗಿ ಕಲಿಯುಗದಲ್ಲಿ ನಾವು ಮಾಡಬೇಕಾದಂತಹ ಪ್ರಥಮ ಧರ್ಮ ಅಂತೇಳಿದರೆ ದೇವರ ನಾಮ ಸಂಕೀರ್ತನೆ. ಇದನ್ನೇ ಭಗವಂತ ತೋರಿಸಿಕೊಟ್ಟ. ಸೃಷ್ಟಿಯ ಆದಿಯಲ್ಲಿ ಬ್ರಹ್ಮದೇವರಿಗೆ ಓಂಕಾರದ ಉಪದೇಶವನ್ನು ಮಾಡುವ ಮುಖಾಂತರ ತಾನು ಓಂಕಾರವನ್ನು ಹೇಳಿ ಅದನ್ನು ಸಂಕೀರ್ತನೆ ಮಾಡಬೇಕು ಅಂತ ತೋರಿಸಿಕೊಟ್ಟ. ಆ ಓಂಕಾರದಿಂದ ಹೊರಟಂಥ 8 ಅಕ್ಷರಗಳಿಂದ ನಾರಾಯಣ ನಾಮ ಸಂಕೀರ್ತನೆ ಮಾಡಬೇಕು ಅಂತ ತೋರಿಸಿಕೊಟ್ಟ. ನಾರಾಯಣ ಅಷ್ಟಾಕ್ಷರ. ಆ ನಾರಾಯಣ ಅಷ್ಟಾಕ್ಷರವನ್ನು 3 ಬಾರಿ ಹೇಳುವುದರಿಂದ 24 ಅಕ್ಷರದ ಗಾಯತ್ರಿ ಮಂತ್ರವನ್ನು ಸಂಕೀರ್ತನೆ ಮಾಡಬೇಕು ಅಂತ ತೋರಿಸಿಕೊಟ್ಟ. ಇಷ್ಟಕ್ಕೆ ತೃಪ್ತಿಯಾಗಲಿಲ್ಲ. ಗಾಯತ್ರಿ ಮಂತ್ರ ಜಪವನ್ನು ಮಾಡಲಿಕ್ಕೆ ಕೆಲವರು ಅಧಿಕಾರಿಗಳು ಮಾತ್ರ, ಎಲ್ಲರಿಗೂ, ಎಲ್ಲ ಸದ್ಭಕ್ತರೂ ಕೂಡ ನಾಮ ಸಂಕೀರ್ತನೆ ಮಾಡಬೇಕಲ್ವ. ಅದಕ್ಕೆ ಭಗವಂತ ಒಂದು ಸಂಕಲ್ಪ ಮಾಡಿದ. ಗಾಯತ್ರಿ ಮಂತ್ರದ 24 ಅಕ್ಷರಗಳೇನಿದೆ, ಆ 24 ಅಕ್ಷರಗಳಿಂದ ಒಂದೊಂದು ಅಕ್ಷರಗಳಿಂದ ಒಂದೊಂದು ನಾಮವನ್ನು ತೋರಿಸಿಕೊಟ್ಟ. ಆ 24 ಅಕ್ಷರದಿಂದ 24 ನಾಮಗಳು ಹೊರಗೆ ಬಂದವು. ಗಾಯತ್ರಿ ಮಂತ್ರ ಜಪವನ್ನು ಮಾಡಿದರೆ ಏನು ಫಲವನ್ನು ಪಡೆಯುತ್ತೇವೆ, ಓಂಕಾರ ಜಪವನ್ನು ಮಾಡಿದರೆ ಏನು ಫಲವನ್ನು ಪಡೆಯುತ್ತೇವೆ, ಅಷ್ಟಾಕ್ಷರ ಮಂತ್ರ ಜಪವನ್ನು ಏನು ಫಲವನ್ನು ಪಡೆಯುತ್ತೇವೆ. ಗಾಯತ್ರಿಯ 3 ಪಾದದಿಂದ ಉತ್ಪತ್ತಿಯಾದ 3 ವರ್ಗದ ಪುರುಷ ಸೂಕ್ತದಿಂದ ಪ್ರಕಟಣೆಯಿಂದ ಏನು ಫಲವನ್ನು ಪಡೆಯುತ್ತೇವೆ, ಪುರುಷ ಸೂಕ್ತದ 3 ವರ್ಗದಿಂದ ಉತ್ಪತ್ತಿಯಾದಂತಹ 3 ವೇದಗಳೇನಿದೆ, ಋಗ್ಯಜಸ್ಸಾಮ, ಆ 3 ವೇದಗಳನ್ನು ಪಠನ ಮಾಡಿದಾಗ ಏನು ಫಲವನ್ನು ಪಡೆಯುತ್ತೇವೆ. ಈ ಫಲ ಕೇಶವನಾದಿ 24 ನಾಮಗಳ ಸಂಕೀರ್ತನೆಯಿಂದ ಪಡೆಯಬಹುದು ಅಂತ ಭಗವಂತ ತೋರಿಸಿಕೊಟ್ಟ. ಅಂತಹ 24 ನಾಮ ಸಂಕೀರ್ತನೆಗಳ ಚಿಂತನೆಯನ್ನೇ ನಾವು ನಡೆಸೋಣ ಎಂಬಂತಹ ತೀರ್ಮಾನವನ್ನು ಮಾಡಿದ್ದೇವೆ. ಅದಕ್ಕೆ ಸಹಕಾರಿಯಾಗಿ ಕಿಶನ್ರಾವ್ ಕುಲಕರ್ಣಿ ಇವರ ಕುಟುಂಬ, ಇವರ ಸಂಸಾರ ಸಂಪೂರ್ಣವಾಗಿ ಈ 24 ನಾಮ ಸಂಕೀರ್ತನೆಗೆ ಸಹಕಾರವನ್ನು ತೋರಿಸಿಕೊಟ್ಟಿದ್ದಾರೆ. ಅವರ ಒಂದು ವಿಶೇಷವಾದ ಸಹಕಾರದಿಂದ ಜ್ಞಾನಗಮ್ಯ ವಾಹಿನಿಯಲ್ಲಿ ನಾವು 24 ನಾಮದ ಚಿಂತನೆಯನ್ನು ಮಾಡಲಿಕ್ಕೆ ಇದ್ದೇವೆ. ಆ ಚಿಂತನೆಯನ್ನು ಮಾಡಿ ಎಲ್ಲ ವರ್ಗದ ಜನರು ಕೂಡ ಅದರಿಂದ ಭಗವಂತನ ಪೂರ್ಣವಾಗಿರತಕ್ಕಂಥ ಅನುಗ್ರಹಕ್ಕೆ ಪಾತ್ರರಾಗಲು ಸಾಧ್ಯ. ಇಂತಹ 24 ನಾಮದ ಚಿಂತನೆಯನ್ನು ನಮಗೆ ಪ್ರತಿನಿತ್ಯ ನಮ್ಮ ಬಾಯಿಯಲ್ಲಿ ನಡೆದಾಡಬೇಕೆಂಬ ದೃಷ್ಟಿಯಿಂದ ಕನಕದಾಸರು ಕನ್ನಡಿಯಲ್ಲಿ ನಮಗೆ ತೋರಿಸಿಕೊಟ್ಟಿದ್ದಾರೆ. ಇವತ್ತು ಪ್ರತಿಯೊಬ್ಬ ಹೆಂಗಳೆಯ ಬಾಯಲ್ಲಿ, ದಾಸರ ಬಾಯಲ್ಲಿ ನಲಿದಾಡತಕ್ಕಂತಹ ಪದವೇ ಕೇಶವನಾಮ, ಕನಕದಾಸರು ರಚನೆ ಮಾಡಿದಂತಹ ಕೇಶವನಾಮ. ಹಾಗಾಗಿ ಈ ಕನಕದಾಸರು ಕಂಡಂತಹ ಕೇಶವನಾಮ ಅದು ಕೇಶವಾದಿ 24 ಅಕ್ಷರಗಳ ನಮಗೆ ಚಿಂತನೆ. ಭಗವಂತನ ಆ 24 ರೂಪಗಳು ಆಚಾರ್ಯ ತಂತ್ರಸಾರದ ಹೇಳ್ತಾರೆ, ನಮ್ಮ ದೇಹದಲ್ಲಿ ಆ 24 ರೂಪದ ನ್ಯಾಸವನ್ನು ಚಿಂತನೆಯನ್ನು ಮಾಡಬೇಕು ಅಂತ. ಒಂದೊಂದು ರೂಪದಿಂದ ಭಗವಂತನ ಚಿಂತನೆ ಮಾಡುವುದರಿಂದ ಒಂದೊಂದು ವಿಧವಾದ ಫಲ ಎಂಬುದು ಪ್ರಾಪ್ತಿಯಾಗ್ತದೆ ಅಂತ. ಹಾಗಾದರೆ ಭಗವಂತನ ಕೇಶವಾದಿ ನಾಮಗಳ ಚಿಂತನೆಯ ಔಚಿತ್ಯ ಯಾಕೆ ಅಂತ ಹೇಳಿದರೆ, ನಮಗೆಲ್ಲ ಹೆಸರಿರ್ತದೆ, ಕರೀತಾರೆ ಅಚ್ಯುತ, ಅನಂತ, ಕೇಶವ, ನಾರಾಯಣ ಅಂತ ಹೇಳಿ. ಯಾಕೆ? ಕೇವಲ ಸಂಜ್ಞೆ, ಕರೆಯುವುದಕ್ಕಷ್ಟೇ. ಆ ಹೆಸರಲ್ಲಿರತಕ್ಕಂಥ ಗುಣಗಳು ನಮ್ಮಲ್ಲಿಲ್ಲ. ಅಚ್ಯುತ ಅಂತ ನಮಗೆ ಹೆಸರಿರ್ತದೆ. ಅಚ್ಯುತ ಅಂದರೆ ಏನು? ಚ್ಯುತಿ ಇಲ್ಲದವನು, ನಾಶ ಇಲ್ಲದವನು. ನಾವು ಸದಾಕಾಲ ನಾಶವನ್ನು, ನಮ್ಮ ಈ ದೇಹ ಎಂಬತಕ್ಕಂಥದ್ದು ಬಾಲ್ಯಾವಸ್ಥೆ, ಕೌಮಾರ್ಯ, ಯೌವನ,
ಜರ, ಆಮೇಲೆ ಪಂಚತ ಅಂದರೆ ಇನ್ನೊಂದು ದೇಹ ಬಿಟ್ಟು ಹೋಗುವುದು. ಹೀಗೆ ಸದಾ ನಾಶವಾಗುವವರು ನಾವು, ನಾಶನಶೀಲವುಳ್ಳ ದೇಹವುಳ್ಳವರು. ಭಗವಂತನ ದೇಹವೂ ಕೂಡ ಚಿನ್ಮಯ, ನಾಶವಿಲ್ಲದವನು. ಹಾಗಾಗಿ ಅಚ್ಯುತ ಎಂಬಂತಹ ನಾಮ ನಮಗೆ ಕೇವಲ ಕರೆಯುವುದಕ್ಕಷ್ಟೇ. ಆದರೆ ದೇವರಲ್ಲಿ ಹಾಗಲ್ಲ. ಆ ನಾಮ ಚಿಂತನೆ ಅದು ವಿಶೇಷವಾದ ಭಗವಂತನ ಗುಣಚಿಂತನೆ. ಅವನನ್ನು ನಾವು ಕೇಶವ ಅಂತ ಕರೆದರೆ ಅವನಲ್ಲಿರತಕ್ಕಂತಹ ಆ ಕೇಶವ ಎಂಬ ಪದದ ಅರ್ಥದ ಗುಣ ಏನಿದೆ ಅವನಲ್ಲಿ ಇದೆ. ಭಗವಂತನ ಕೇಶವ ನಾಮವನ್ನು ಕರೆದಾಗ ಆ ಗುಣಚಿಂತನೆಯನ್ನೂ ಮಾಡಬೇಕು. ನಾವು ಗುಣಚಿಂತನೆಯನ್ನು ಮಾಡುವುದರ ಫಲ ಅಂದರೆ ನಾವು ಒಂದು ದಿವಸಕ್ಕೆ ಒಂದು ಕ್ಷಣದಲ್ಲಿ 100 ಜನ್ಮಕ್ಕಾಗುವಷ್ಟು ಪಾಪವನ್ನು ಮಾಡ್ತಾ ಇರ್ತೇವೆ. ಅಷ್ಟೂ ಪಾಪದ ಫಲವನ್ನು ಅನುಭವಿಸುವುದಾದರೆ ಜನ್ಮಾಂತರ ನಾವು ಸದಾ ದುಃಖವನ್ನು ಅನುಭವಿಸಬೇಕಾದೀತು. ಅಂತಹ ದುಃಖದ ಕೂಪದಲ್ಲಿ ನಾವು ಬೀಳಬೇಕಾದೀತು. ಅಂತಹ 100 1000 ನಮ್ಮ ಪಾಪ ರಾಶಿಗಳನ್ನು ನಾಶ ಮಾಡುವ ಶಕ್ತಿ ಭಗವಂತನ ಒಂದೊಂದು ನಾಮಗಳಿಗೆ ಉಂಟಂತೆ. ಆ ಒಂದು ನಾಮ ಸಂಕೀರ್ತನೆ ಮಾಡಿದರೆ 1000 ಪಾಪಗಳು ನಾಶವಾಗಿ ಭಸ್ಮವಾಗಿ ಹೋಗ್ತವೆ. ಕೇವಲ ನಾಶವಲ್ಲ, ಭಸ್ಮವಾಗಿ. ಈ ಪಾಪಗಳೆಲ್ಲ ಎಣ್ಣೆ ಜಿಡ್ಡಿದ್ದ ಹಾಗೆ. ಒಂದು ಪಾತ್ರ ಇನ್ನೊಂದು ಪಾತ್ರಕ್ಕೆ ಎಣ್ಣೆ ಹಾಕ್ತೇವೆ, ಪಾತ್ರ ಖಾಲಿಯಾದಾಗ ಕಾಣಿಸ್ತದೆ, ಮುಟ್ಟಿದರೆ ಪಸೆ ಹಾಗೆ ಇರ್ತದೆ. ಹಾಗೆ ಇತರ ಕರ್ಮಗಳನ್ನು ಮಾಡಿದರೆ, ಇತರ ದೇವತೆಗಳ ಚಿಂತನೆ ಮಾಡಿದರೆ ಪಾಪ ನಾಶ ಆಗ್ತದೆ, ಆದರೆ ಭಸ್ಮ ಆಗುವುದಿಲ್ಲ. ಅದೇ ನಾವು ಸೋಪಾಯಿಲ್ ಹಾಕಿ ತೊಳೆದರೆ ಪಾತ್ರೆಯನ್ನು, ಎಣ್ಣೆಯ ಪಸೆ ಎಲ್ಲ ಹೋಗ್ತದೆ. ಹಾಗೆ ನಮ್ಮ ಪಾಪಗಳನ್ನು ಸೋಪಾಯಿಲ್ ಹಾಕಿ ತೊಳೆಯುವುದು ಹೇಗೆ ಅಂದರೆ ಭಗವಂತನ ನಾಮ ಸಂಕೀರ್ತನೆ ಮಾಡುವುದರಿಂದ. ಹಾಗಾಗಿ ಕೇಶವಾದಿ ನಾಮ ಸಂಕೀರ್ತನೆಗಳಿಂದ ಅವನ ಗುಣಚಿಂತನೆ ಮಾಡಿದಾಗೆ ಆಗ್ತದೆ. ಗುಣಚಿಂತನೆಯ ಫಲ ನಮ್ಮ 1000 ಪಾಪಗಳು ಭಸ್ಮವಾಗಿ ಹೋಗ್ತದೆ. ಜನ್ಮಾಂತರಕ್ಕೆ ಬೇಕಾದ ಪುಣ್ಯ ಸಂಚಯವು ಕೂಡ ಆ ನಾಮ ಸಂಕೀರ್ತನೆಯಿಂದ ಆಗ್ತದೆ ಎಂಬ ಚಿಂತನೆಯಿಂದ ನಾವು ಕೇಶವಾದಿ ನಾಮಗಳ ಆ 24 ನಾಮಗಳ ಚಿಂತನೆಯನ್ನು ಮಾಡೋಣ. ದಾಸರು ಪ್ರಾರಂಭದಲ್ಲಿ ಕೇಶವ ಎಂಬಂತಹ ನಾಮಚಿಂತನೆ, ಗಾಯತ್ರಿ ಅಕ್ಷರದ ತತು ಎಂಬಲ್ಲಿಂದ ತಕಾರದ ಆ ಒಂದು ಚಿಂತನೆಯನ್ನು ಕೇಶವ ಎಂಬತಕ್ಕಂತಹ ಪದದಿಂದ ಮಾಡಬೇಕು ಅಂತ ಹೇಳ್ತಾರೆ. ಹಾಗಾಗಿ ಕೇಶವ ಎಂಬತಕ್ಕಂತಹ ಪದವನ್ನು ಎಷ್ಟು ಸ್ವಾರಸ್ಯವಾಗಿ, ಎಷ್ಟು ಅರ್ಥಪೂರ್ಣವಾಗಿ ನಾವೆಲ್ಲರೂ ಕೇಶವ ಎಂಬಂಥ ನಾಮವನ್ನು ಉಚ್ಚಾರಣೆ ಮಾಡಬೇಕಾದರೆ ಅವನ ಎಂತೆಂತಹ ಗುಣಚಿಂತನೆ ಮಾಡಬೇಕೆಂಬಂತಹ ಒಂದು ದೊಡ್ಡ ಒಂದು ಅಂಶವನ್ನು ದಾಸರು ತೋರಿಸಿಕೊಟ್ಟಿದ್ದಾರೆ. ಕನಕದಾಸರಂಥ ಅಪರೋಕ್ಷ ಜ್ಞಾನಿಗಳು ನಮಗೆ ಎಂತೆಂತಹ ಅರ್ಥವನ್ನು ಕೊಟ್ಟಿದ್ದಾರೆ ಎಂಬುದನ್ನು ಕನ್ನಡದ ಕನ್ನಡಿಯಲ್ಲಿ ನೋಡೋಣ. ಈಶ ನಿನ್ನ ಚರಣ ಭಜನೆ ಆಸೆಯಿಂದ ಮಾಡುವೆನು, ದೋಷ ರಾಶಿ ನಾಶ ಮಾಡು ಶ್ರೀಶ ಕೇಶವ. ಕೇಶವ ಎಂಬಂತಹ ನಾಮದಿಂದ ಈಶಾ ಅಂತ ಭಗವಂತನು ಚಿಂತನೆ ಮಾಡಬೇಕು. ಇನ್ನು ನಾನು ನಿನ್ನ ಚರಣ ಭಜನೆ ಮಾಡುವ ದಾಸ ಅಂತ ಚಿಂತನೆ ಮಾಡಬೇಕು. ಇನ್ನು ಚರಣ ಭಜನೆಯನ್ನು ಹೇಗೆ ಮಾಡ್ತೇನೆ ನಾನು? ಅಯ್ಯೋ ಸುಮ್ಮನೆ ಮಾಡಬೇಕಲ್ಲ ಎಂಬಂತಹ ಒಂದು ಕೆಲವೊಮ್ಮೆ ನಾವು ಆಫೀಸಿಗೆ ಹೋಗ್ತೇವಲ್ಲ, ಹೋಗಬೇಕಲ್ಲ, ಸಂಬಳ ಬರೋದಿಲ್ಲಲ್ಲ, ಅದಕ್ಕೋಸ್ಕರ ಹೋಗಬೇಕಲ್ಲ ಅಂತ. ಹಾಗಲ್ಲ, ಆಸೆಯಿಂದ ಮಾಡುವೆನು. ಭಗವಂತನ ಕೆಲಸ ಆಸೆಯಿಂದ ಮಾಡಬೇಕು. ಆವಾಗ ದೋಷ ರಾಶಿಗಳನ್ನು ನಾಶ ಮಾಡ್ತಾನೆ. ಅಂಥವನು ಶ್ರೀಶ, ಲಕ್ಷ್ಮೀಪತಿಯಾದ ಕೇಶವ ಅಂತ ಹೀಗೆ ಕೇಶವನ ನಾಮಚಿಂತನೆಯನ್ನು ಹೇಳ್ತಾ ಇದ್ದಾರೆ. ಏನು ಈ ಕೇಶವ ಎಂಬತಕ್ಕಂತಹ ಪದದಿಂದ ಇಷ್ಟು ಗುಣಗಳ ಚಿಂತನೆಯನ್ನು ಹೇಗೆ ಮಾಡಬಹುದು ಅಂತ ಹೇಳಿದರೆ, ಕೇಶವ ಅಂದರೆ ಏನು? ಇಡೀ ಪ್ರಪಂಚವನ್ನು ಸೃಷ್ಟಿ ಮಾಡುವವನು ಯಾರು? ಬ್ರಹ್ಮದೇವರು. ಅವನು ಕ. ಇನ್ನು ಈ ಅಂದರೆ ಅವನಿಗೂ ಒಡೆಯಳಾದಂತಹ ಲಕ್ಷ್ಮೀದೇವಿ, ಅವಳಿಗೆ ಈ ಅಂತ ಅರ್ಥ, ಐಶ್ವರ್ಯವನ್ನು ಕೊಡುವವಳಾದ್ದರಿಂದ ಇದು ಐಶ್ವರ್ಯ. ಈ ಅಂತ ಅವಳರ್ಥ. ಕ ಈ ಈಶ ಇನ್ನೊಂದು ಅಂದರೆ ರುದ್ರ. ಲೋಕದಲ್ಲಿ ಸಂಹಾರಕರ್ತೃ, ಎಲ್ಲರೂ ಕೂಡ ಶ್ರೇಷ್ಠ ಅಂತ ಕರೆಯುವ ದೇವತೆ ರುದ್ರ. ಇಡೀ ಪ್ರಪಂಚ ಸೃಷ್ಟಿ ಮಾಡುವವನು ಬ್ರಹ್ಮ. ಅವನಿಗೂ ಮಿಗಿಲಾದಂತಹ ಅವ್ಯಕ್ತ ಅಂದರೆ ನಾಶ ಇಲ್ಲದಂತಹ ಪ್ರಕೃತಿ ರೂಪರಾದವಳು ಲಕ್ಷ್ಮೀದೇವಿ. ಈ ಮೂವರನ್ನು ವರ್ತಯತಿ ಅಂದರೆ ಅವರನ್ನು ಪ್ರೇರಣೆ ಮಾಡಿ ಅವರನ್ನು ಸಂಪೂರ್ಣವಾಗಿ ವಶಕ್ಕೆ ಇಟ್ಟುಕೊಳ್ಳುವವನು. ಆದ್ದರಿಂದ ಅವನು ಈಶಾ, ಕೇಶವ. ಈಶಾ ಇಡೀ ಲೋಕಕ್ಕೆ ಅವನು ನಾಯಕ. ಈಶಾವಾಸ್ಯಮಿದಂ ಸರ್ವಂ. ಈಶಾವಾಸ್ಯ ಹೇಳ್ತಾರೆ, ಇಡೀ ಪ್ರಪಂಚ
ಬ್ರಹ್ಮಾಂಡ ಅದು ಭಗವಂತನ ಅಧೀನ. ತೇನ ತ್ಯಕ್ತೇನ ಭುಂಜೀತ. ಪ್ರತಿಯೊಬ್ಬರು ಲಕ್ಷ್ಮಿಯಾದಿ ಪ್ರತಿಯೊಬ್ಬ ದೇವತೆಗಳಿಂದ ಆರಂಭಿಸಿ ಮನುಷ್ಯಾದಿ ಎಲ್ಲ ಜೀವಿಗಳು ಕೂಡ ಅವನು ಕೊಟ್ಟದ್ದರನ್ನು ಅನುಭವಿಸುತ್ತಿರುವುದು ಹೊರತಾಗಿ ನಮ್ಮದ್ದು ಎಂಬಂತಹ ಸ್ವಂತವಾದದ್ದು ಏನೂ ಇಲ್ಲ. ಇಡೀ ಈ ಪ್ರಪಂಚ, ಮನೆ, ದೇಹ ಎಲ್ಲವೂ ಕೂಡ ಅದು ಭಗವಂತ ಕೊಟ್ಟದ್ದು. ಹೇಗಿರಬೇಕು ನಾವು? ಈ ದೇಹವನ್ನು ಭಗವಂತ ಕೊಟ್ಟಾಗ ಗೃಹೇಶು ಅತಿಥಿವದಾಚರೇತ್. ಒಂದು ಮನೆಗೆ ಅತಿಥಿಗಳು ಬಂದಾಗ ಸತ್ಕಾರ ಮಾಡಲಿಕ್ಕೆ ನಾವು ಬೆಳ್ಳಿಯ ಲೋಟೆಯಲ್ಲಿ ಹಾಲು ಕೊಡ್ತೇವೆ, ಬೆಳ್ಳಿಯ ತಂಬಿಗೆಯಲ್ಲಿ ನೀರನ್ನು ಇಡ್ತೇವೆ, ಬೆಳ್ಳಿಯ ತಟ್ಟೆಯಲ್ಲಿ ಊಟವನ್ನು ಹಾಕ್ತೇವೆ. ಬಂದ ಅತಿಥಿ ಆ ಬೆಳ್ಳಿ ಲೋಟೆ, ತಟ್ಟೆ, ಚಂಬು ಯಾವುದನ್ನು ಕೂಡ ನನ್ನದ್ದು ಅಂತ ತಗೊಂಡು ಹೋಗುವುದಿಲ್ಲ, ಎಲ್ಲ ಅಲ್ಲೇ ಬಿಟ್ಟು ಹೋಗ್ತಾನೆ. ತಗೊಂಡು ಹೋದರೆ ಅವನು ಹಿಂದೆ ಯಜಮಾನ ಓಡಿ ಹೋಗ್ತಾನೆ, ನಂದು ಕೊಡು ಅಂತ ಹೇಳಿ. ಹೇಗೆ ಅದನ್ನು ಬಿಟ್ಟು ಹೋಗ್ತಾನೋ ಹಾಗೆ ಈ ದೇಹ, ಈ ಮನೆ, ಹೆಂಡತಿ, ಮಕ್ಕಳು, ಸಂಪತ್ತು ಎಲ್ಲವೂ ಭಗವಂತನ ಅಧೀನ. ಅವನು ಮನಸ್ಸು ಮಾಡಿ ನಮಗೆ ಕೊಟ್ಟಾಗ ಉಂಟು, ಅವನು ಬೇಡ ಅಂತ ತಗೊಂಡಾಗ ಹೋಯ್ತದೆ. ಆದ್ದರಿಂದ ಇದು ಯಾವುದೂ ನನ್ನದ್ದು ಅಂತ ತಿಳ್ಕೊಳ್ಬಾರದಂತೆ, ನೀನು ಈಶಾ ಅಂತ ತಿಳ್ಕೊಳ್ಬೇಕಂತೆ. ಕೇಶವ ಎಂಬಂತಹ ಪದದಿಂದ ಏನು ಅರ್ಥ ಬರ್ತದೆ? ನಾನು ನಿನ್ನ ದಾಸ, ಇದು ಯಾವುದೂ ನನ್ನದ್ದಲ್ಲ, ಇಡೀ ಪ್ರಪಂಚ ಬ್ರಹ್ಮಾಂಡವೇ ನಿನ್ನದ್ದು. ಇಲ್ಲಿರತಕ್ಕಂಥ ಕಣಗಳು ಕೂಡ ನೀನು ತುಂಬಿದಂತಹ ಕಣಗಳಿದು, ನೀನು ತುಂಬಿದಂತಹ ವಸ್ತು, ನಿನ್ನಿಂದಾಗಿ ನಾನಿದ್ದೇನೆ. ನಮ್ಮಲ್ಲೆಲ್ಲ ಬೆರ್ಚಪ್ಪ ಅಂತ ಹೇಳ್ತೇವೆ, ತಟ್ಟಿರಾಯ ಅಂತ. ಅದು ಸುಮ್ಮನೆ ನೋಡಲಿಕ್ಕಷ್ಟೇ, ಒಳಗೆ ಹೋಗಿ ಯಾರ ಕುಣಿಸಿದರೆ ಅದು ಕುಣಿತದೆ. ಹಾಗೆ ನಾವು ಭಗವಂತ ನಮ್ಮ ಒಳಗಿದ್ದು ಕುಣಿಸಿದರೆ ನಾವು ಕುಣಿತೇವೆ. ತತ್ರ ತತ್ರ ಸ್ಥಿತ್ವ ತತ್ತಚ್ಛಕ್ತಿ ಪ್ರಬೋದಯಂ ಏಕವೇವ ಮಹಾವಿಷ್ಣು ಕುರುತೆ ಸರ್ವತ್ರ ಮಂಜಸ ಅಂತ ಆಚಾರ್ಯರ ಮಾತು. ಪ್ರತಿಯೊಂದು ಕ್ಷಣ ನಮ್ಮ ಒಳಗಿದ್ದುಕೊಂಡು ನಮ್ಮನ್ನು ಪ್ರೇರಣೆ ಮಾಡ್ತಾ, ನಮ್ಮಿಂದ ಕೆಲಸ ಮಾಡಿಸ್ತಾ, ನಮ್ಮಿಂದ ಪುಣ್ಯ ಕಾರ್ಯವನ್ನು ಮಾಡಿಸುವನು ಭಗವಂತ. ಎಲ್ಲರನ್ನೂ ಪ್ರೇರಣೆ ಮಾಡುವನು. ಆದ್ದರಿಂದ ಅವನು ಈಶಾ, ಅವನು ಸರ್ವೋತ್ತಮ. ಅವನನ್ನು ಹೇಗೆ ಆರಾಧನೆ ಮಾಡಬೇಕು? ಭಗವಂತನನ್ನು ಹೇಗೆ ಆರಾಧನೆ ಮಾಡಬೇಕು? ನಾನು ನೀನು ಸಮಾನ ಅಂತ ಆರಾಧನೆ ಮಾಡಬೇಕಾ? ಒಬ್ಬ ಮನೆಯ ಮುಖ್ಯಮಂತ್ರಿಯ ಮನೆಯ ಕೆಲಸ ಮಾಡುವವನು ಮುಖ್ಯಮಂತ್ರಿಯ ಕುರ್ಚಿಲಿ ಹೋಗಿ ಕೂತ ಅಂತಾದರೆ ಕಾನೂನಾದರೂ ಒಪ್ತದೆ ಅದಕ್ಕೆ. ಅದಕ್ಕೂ ಒಂದು ನಿಯಮ ಉಂಟು. ನಿಯಮ ಇದ್ದು ಅವನು ಮುಖ್ಯಮಂತ್ರಿ ಸ್ಥಾನಕ್ಕೆ ಬಂದ ಮೇಲೆ ಆ ಕುರ್ಚಿ ಕೂತ್ಕೊಳ್ಬೇಕು. ಮುಖ್ಯಮಂತ್ರಿಯ ಸ್ಥಾನದಲ್ಲಿ ಕೂತ್ಕೊಳ್ಳಿಕ್ಕೆ ಮುಖ್ಯಮಂತ್ರಿ ಮಾತ್ರ ಅರ್ಹ. ಲೋಕದಲ್ಲಿಯೇ ಈ ತಾರತಮ್ಯ ನಮಗೆ ಕಾಣಿಸ್ತಾ ಉಂಟು. ಹೀಗಿರುವಾಗ ಭಗವಂತ ಇಡೀ ಪ್ರಪಂಚದ ಮುಖ್ಯಮಂತ್ರಿಯವನು, ಪ್ರಧಾನಮಂತ್ರಿಯವನು, ಇಡೀ ಪ್ರಪಂಚದ ಒಡೆಯ. ಅವನೂ ನಾನು ಸಮಾನ ಆಗಲಿಕ್ಕೆ ಸಾಧ್ಯನೋ? ಎಂದೂ ಆ ಸಮಾನ ಚಿಂತನೆ ಮಾಡಿದರೆ ಹೇಗೆ ಕಾನೂನು ಬಾಹಿರನೋ ಅದರಂತೆ ನಾನೂ ಭಗವಂತ ಸಮಾನ ಚಿಂತನೆ ಮಾಡಿದರೆ ಅದು ಶಾಸ್ತ್ರಕ್ಕೆ ವಿರುದ್ಧವಾದದ್ದಾಗ್ತದೆ, ಭಗವಂತನ ಸಂಕಲ್ಪಕ್ಕೆ ವಿರುದ್ಧವಾದದ್ದಾಗ್ತದೆ. ಹಾಗಾದರೆ ದೇವರ ಅನುಗ್ರಹ ಸಂಪಾದನೆ ಮಾಡಬೇಕು ಅಂತಾದರೆ ಹೇಗೆ ಸಂಪಾದನೆ ಮಾಡಬೇಕು ಅಂದರೆ ಚರಣ ಭಜನೆ ಮಾಡಬೇಕಂತೆ. ಅವನದ್ದು ಭಗವಂತನ ಪಾದ ಸೇವನೆಯನ್ನು ಮಾಡಬೇಕಂತೆ. ನಮಗೆಲ್ಲ ಒಬ್ಬ ವ್ಯಕ್ತಿಯ ಪಾದ ಸೇವೆ ಮಾಡುವುದು ದಾಸ್ಯ ಅಂತ ಕೆಲವರು ಹೇಳ್ತಾರೆ. ದಾಸ್ಯ ಅಂದರೆ ಸಂಕೋಲೆ ಅಂತ. ಇದೆಲ್ಲ ಉಪಯೋಗ ಇಲ್ಲ. ನೀವು ದಾಸ್ಯತ್ವವನ್ನು ಹೇಳತಕ್ಕಂಥದ್ದು ಎದ್ದು ನಿಲ್ಲುವಂಥ ಬೇಕು ಮನುಷ್ಯನ, ಅದು ಬಿಟ್ಟು ದಾಸನಾಗುವುದು ಹೇಳ್ತಿದ್ದೀರೋ ಅಂತ. ಅಂತಿಂಥವರ ದಾಸ್ಯ ಅಲ್ಲ, ಭಗವಂತನ ದಾಸ್ಯ. ಯಾಕೆ? ಅವನ ದಾಸ್ಯವನ್ನು ನಾವು ಬಯಸಿದೆವು ಅಂತಾದರೆ ಅದರಿಂದ ಸಿಕ್ಕುವ ಸುಖ ಎಂದೆಂದೂ ಸಂಕೋಲೆ ಇಲ್ಲದಂತಹ ಸಂಸಾರದಿಂದ ಮುಕ್ತಿ, ಸದಾಕಾಲ ಸುಖ ಪ್ರಾಪ್ತಿ. ಆದ್ದರಿಂದ ಲಕ್ಷ್ಮೀದೇವಿ ನೋಡಿ, ಜಗತ್ತಿಗೆ ತಾಯಿಯವಳು. ಭಗವಂತನ ಸೇವೆಗೆ ಕೋಟಿ ಕೋಟಿ ಭೃತ್ಯರಿದ್ದಾರೆ. ಆದರೂ ಕೋಟಿ ಕೋಟಿ ಭೃತ್ಯರಿರಲು ಹಾಟಕಾಂಬರನ ಸೇವೆಯನ್ನು ತಾನೇ ಮಾಡುತ್ತಿಹಳು. ಏನು ಧನ್ಯಳೋ ಲಕ್ಷ್ಮಿ, ಎಂಥ ಮಾನ್ಯಳು. ಭಗವಂತನ ಸೇವೆ ಮಾಡುವುದಕ್ಕೋಸ್ಕರ ಕೋಟಿ ಕೋಟಿ ಭೃತ್ಯರಿದ್ದಾರೆ ವೈಕುಂಠ ಲೋಕದಲ್ಲಿ. ಯಾರಿಗೂ ಅವಕಾಶ ಕೊಡುವುದಿಲ್ಲ. ಅವಳು ನಾನೇ ಮಾಡ್ತೇನೆ ಅಂತ ಸ್ವತಃ ಲಕ್ಷ್ಮೀದೇವಿ ಅವಳೇ ಭಗವಂತನ ಸೇವೆಯನ್ನು ಮಾಡ್ತಾ, ಅಂದರೆ ಅಷ್ಟು ಇಷ್ಟದಿಂದ ಆ ದಾಸ್ಯವನ್ನು ಮಾಡ್ತಿದ್ದಾಳೆ ಅವಳು. ಯಾಕೆಂದರೆ ಭಗವಂತನ ದಾಸ್ಯ ಅದು ಪುಣ್ಯಕಾರಿ ಅಂತ. ನಮ್ಮಲ್ಲೊಂದು
ಗಾದೆ ಉಂಟು, ತಾಗಿದ್ರೆ ಗಂಧದ ಮರಕ್ಕೆ ತಾಗಬೇಕು ಅಂತ. ಯಾವ್ಯಾವುದೋ ಮರಕ್ಕೆ ತಾಗಿದರೆ ಉಪಯೋಗ ಇಲ್ಲ, ಗಂಧದ ಮರ ತಾಗಿದರೆ ಸ್ವಲ್ಪ ಪರಿಮಳ ಬರ್ತದೆ ಅಂತ. ಹಾಗೆ ದಾಸ್ಯ ಮಾಡಿದರೆ ಅಂತಿಂತವರ ದಾಸ್ಯ ಮಾಡಬಾರ್ದು, ನೇರವಾಗಿ ಭಗವಂತನ ದಾಸ್ಯ ಮಾಡಬೇಕು, ಭಗವಂತನ ದಾಸನಾಗಬೇಕು. ಅವನ ಪಾದ ಸೇವೆಯನ್ನು ಮಾಡಿದೆವು ಅಂತಾದರೆ ಆ ಪಾದ ಸೇವೆಯ ಫಲ ನಾವು ಎದ್ದು ನಿಲ್ಲಬಹುದು, ಎಲ್ಲರಿಗಿಂತಲೂ ನಾನು ಶ್ರೇಷ್ಠ ಅಂತ ತೋರಿಸಿಕೊಳ್ಬಹುದು. ಅಂತಹ ದೊಡ್ಡ ಒಂದು ಸ್ಥಾನವನ್ನು ಭಗವಂತ ಕೊಡ್ತಾನೆ. ಯಾಕೆಂದರೆ ದೇವರ ಕಾಲು ನಮ್ಮ ಕಾಲಿನ ಹಾಗಲ್ಲ. ಇನ್ನೇನು ದೇವರ ಕಾಲು ಹಿಡಿಯೋದಕ್ಕೆ ಕಷ್ಟ ಅಂದರೆ, ನಮ್ಮ ಕಾಲಲ್ಲಿ ಧೂಳಿರ್ತದೆ, ನಮ್ಮ ಕಾಲಲ್ಲಿ ಮಣ್ಣಿರ್ತದೆ, ನಮ್ಮ ಕಾಲು ಏನಾದರೂ ಒಂದು ಗಾಯ ಗೀಯ ಆಗಿರ್ತದೆ, ರಕ್ತ ಬಂದಿರ್ತದೆ. ದೇವರ ಕಾಲು ಹಾಗಲ್ಲ, ಅದು ಚಿನ್ಮಯ ರೂಪ. ಅವನ ತಲೆ ಹೇಗೆ ಜ್ಞಾನ ಆನಂದಮಯನೋ ಅವನ ಕಾಲೂ ಅಷ್ಟೇ ಜ್ಞಾನ ಆನಂದಮಯ. ಹಾಗೆ ಅವನ ಕಾಲು, ತಲೆ, ಕೈ ಎಲ್ಲವೂ ಕೂಡ ಎಲ್ಲ ಕೆಲಸವನ್ನೂ ಮಾಡ್ತದೆ, ಎಲ್ಲ ಫಲವನ್ನೂ ಕೊಡ್ತದೆ. ಅವನ ಕಾಲೂ ಕೂಡ ಮೋಕ್ಷವನ್ನು ಕೊಡ್ತದೆ. ಹಾಗಾಗಿ ನಮಗೆ ಅವನ ಮುಖವನ್ನು ನೋಡುವಷ್ಟು ನಮಗೆ ಯೋಗ್ಯತೆ ಇಲ್ಲ. ಕನಿಷ್ಠ ಅವನ ಕಾಲನ್ನು ಹಿಡಿದಾದರೂ ನಾವು ನಮ್ಮ ಮುಖವನ್ನು ಅಂದರೆ ನಮ್ಮ ಬಿಂಬವನ್ನು ನಾವು ನೋಡತಕ್ಕಂಥ ಪ್ರಯತ್ನವನ್ನು ಮಾಡೋಣ, ನಮ್ಮ ಸ್ವರೂಪ ಸುಖವನ್ನು ಅನುಭವಿಸತಕ್ಕಂತಹ ಯೋಗವನ್ನು ಪಡೆಯೋಣ ಎಂಬ ದೃಷ್ಟಿಯಿಂದ ಚರಣ ಭಜನೆಯನ್ನು ಮಾಡು ಅಂತ ದಾಸರು ಹೇಳ್ತಾರೆ. ಅದು ಕೂಡ ಹೇಗೆ ಮಾಡಬೇಕು? ಈಗ ನಮ್ಮಲ್ಲಿ ಕೆಲವು ಹೇಳ್ತಾರೆ, ನೀನು ಅವನು ಕೆಲಸ ಮಾಡುವಂತ, ಸ್ವಲ್ಪ ಅವನು ಸೇವೆ ಮಾಡುವಂತ, ಭಾರೀ ಕಷ್ಟದಿಂದ ಹೇಳಿದ್ದಾನಲ್ವಾ ಮಾಡಬೇಕಲ್ವಾ ಅಂತ ಮಾಡ್ತೇವೆ. ಹಾಗಲ್ಲ, ದೇವರ ಕೆಲಸ ಹಾಗಲ್ಲ. ದೇವರ ಕೆಲಸ ಹೇಗೆ ಮಾಡಬೇಕು ಅಂದರೆ, ಆಸೆಯಿಂದ ಮಾಡುವೆನು, ಬೇಕು ಬೇಕು ಎಂಬ ಇಚ್ಛೆಯಿಂದ ಮಾಡಬೇಕಂತೆ. ಬಹಳ ಸ್ವಾರಸ್ಯವಾದ ವಿಷಯ ಇದು. ಶಾಸ್ತ್ರ ಹೇಳ್ತದೆ ನಾವು ಕಾಮವನ್ನು ತ್ಯಾಗ ಮಾಡಬೇಕು ಅಂತ. ಕಾಮ ಏಷಃ ಕ್ರೋಧ ಏಷಃ ರಜೋಗುಣ ಸಮುದ್ಭವ. ನಮ್ಮನ್ನು ಹಾಳು ಮಾಡು, ನಮಗೆ ಸಿಟ್ಟು, ಕೋಪ, ಸೆಡವು, ದುಃಖ, ಅಸೂಯೆ, ದ್ವೇಷ ಇದೆಲ್ಲ ಬೆಳೆಯುವುದು ನಮಗೆ ಕಾಮದಿಂದ. ಅದು ಬೇಕು ಇದು ಬೇಕು ಅಂತ ಬಯಕೆ ಆಗ್ತದೆ, ಸಿಗದಿದ್ದಾಗ ಸಿಟ್ಟು ಬರ್ತದೆ, ಕೆಟ್ಟ ಕೆಲಸ ಮಾಡ್ತೇವೆ, ಇನ್ನೊಬ್ಬನು ಸಿಕ್ಕಿದಾಗ ಅಸೂಯೆ ಬರ್ತದೆ. ಹಾಗಾಗಿ ಈ ಕಾಮನೆಗಳನ್ನು ಜಯಿಸಬೇಕು ಅಂತ ಶಾಸ್ತ್ರ ಹೇಳ್ತದೆ. ಪಾಂಡವರಲ್ಲಿ ಚರ್ಚೆ ಆಗಬೇಕಾದರೆ ಯಾವುದು ಪುರುಷಾರ್ಥಗಳಲ್ಲಿ ಯಾವುದು ಶ್ರೇಷ್ಠ ಅಂತ ಬಂತು. ಒಬ್ಬೊಬ್ಬರು ಒಂದೊಂದು ಹೇಳ್ತಾರೆ. ಧರ್ಮಶ್ರೇಷ್ಠ ಅಂತ ಕೆಲವರು ಹೇಳ್ತಾರೆ, ಅರ್ಥಶ್ರೇಷ್ಠ ಕೆಲವರು ಹೇಳ್ತಾರೆ, ಮೋಕ್ಷ ಶ್ರೇಷ್ಠ ಕೆಲವರು ಹೇಳ್ತಾರೆ. ಭೀಮಸೇನ ದೇವರು ಒಂದೇ ಹೇಳ್ತಾರೆ ಕಾಮಶ್ರೇಷ್ಠ ಅಂತ. ಬಹಳ ಆಶ್ಚರ್ಯ ಆಗ್ತದೆ ಎಲ್ಲರಿಗೂ ಕೂಡ. ಎಲ್ಲ ಶಾಸ್ತ್ರವು ಕಾಮವನ್ನು ತ್ಯಾಜ್ಯ ಅಂತ ಹೇಳಿದರೆ ಇವರು ಶ್ರೇಷ್ಠ ಹೇಳ್ತಿದ್ದಾರಲ್ಲ ಅಂದರೆ ಭೀಮಸೇನ ಹೇಳ್ತಾರೆ, ಪ್ರತಿಯೊಬ್ಬ ಮನುಷ್ಯನಿಗೂ ಕಾಮನೆ ಬೇಕು ಅಂತ. ಆದರೆ ಎಂತಹ ಕಾಮನೆ ಬೇಕು? ವಿಷಯ ಸುಖಗಳು ಬೇಕು ಎಂಬಂತಹ ಕಾಮನೆ ಅಲ್ಲ, ಮನೆ ಬೇಕು, ಹೆಂಡತಿ ಬೇಕು, ಅದು ಬೇಕು ಇದು ಬೇಕು ಎಂಬಂತಹ ಕಾಮನೆ ಅಲ್ಲ. ಅದನ್ನು ಬಿಡಬೇಕು, ದೇವರು ಬೇಕು ಎಂಬಂತಹ ಕಾಮನೆ, ಮೋಕ್ಷ ಬೇಕು ಎಂಬಂತಹ ಕಾಮನೆ. ಹೀಗೆ ದೇವರ ಬಗ್ಗೆ ಆಸೆ ಇರಬೇಕಂತೆ, ಮೋಕ್ಷದ ಬಗ್ಗೆ ನಮಗೆ ಆಸೆ ಇರಬೇಕಂತೆ. ಆವಾಗ ಉಳಿದ ವಸ್ತುಗಳಲ್ಲಿ ವೈರಾಗ್ಯ ಬರ್ತದಂತೆ. ಹಾಗಾಗಿ ಸದಾಕಾಲ ದೇವರನ್ನು ಬಯಸಬೇಕು, ಸದಾಕಾಲ ದೇವರ ಸೇವೆಯನ್ನು ಮಾಡಬೇಕು. ಅವರಿವರ ಸೇವೆಯನ್ನು ಮಾಡಿದಾಗ ವೇಸ್ಟ್ ಆಗಬಹುದು, ವ್ಯರ್ಥವಾಗಬಹುದು. ದೇವರ ಸೇವೆಯನ್ನು ನಾವು ಇಷ್ಟಪಟ್ಟು ಮಾಡಿದೆವಂತಾದರೆ ಅದು ವ್ಯರ್ಥ ಆಗುವುದೇ ಇಲ್ಲ. ಒಂದು ಐಹಿಕವಾದಂಥ ಫಲ ಬಂದೇ ಬರ್ತದೆ, ಕೇವಲ ಐಹಿಕವಲ್ಲ ಪಾರತ್ರಿಕವಾದ ಫಲವೂ ಇದೆ. ಆದ್ದರಿಂದ ದೇವರ ಕೆಲಸ ಮಾಡುವಾಗ ನಾವು ನಿರ್ಲಕ್ಷ್ಯದಿಂದ ಮಾಡಬಾರದು, ಹಾಗೆ ತಿರಸ್ಕಾರ ಭಾವನೆಯಿಂದ ಮಾಡಬಾರದು, ಆಸೆಯಿಂದ ಮಾಡಬೇಕು. ನನಗೆ ಒಳ್ಳೆಯದಾಗ್ತದೆ, ನನಗೆ ಶ್ರೇಯಸ್ಸಾಗ್ತದೆ, ನನ್ನನ್ನು ಭಗವಂತ ಉದ್ಧಾರ ಮಾಡ್ತಾನೆ ಎಂಬಂತಹ ಆಸೆಯಿಂದ ಮಾಡಬೇಕಂತೆ. ಆದ್ದರಿಂದ ದೇವರ ಕೆಲಸವನ್ನು ಆಸೆಯಿಂದ ಮಾಡುವುದಕ್ಕೆ ಕೇಶವ ಅಂತ ಹೆಸರು. ಅಂದರೆ ಸುಖ, ಸುಖವನ್ನು ತಂದು ಕೊಡತಕ್ಕಂಥವನು ಭಗವಂತ. ಆಸೆಯಿಂದ ಭಗವಂತನ ಸೇವೆಯನ್ನು ಮಾಡಿದಾಗ ನಮಗೆ ಆ ಸ್ವಿತ್ಯಾನಂದ ಸಮುದ್ದಿಷ್ಟ ವರಿತಿ ಜ್ಞಾನ ಮುಚ್ಚದೆ ಮೋಕ್ಷದಾನೇ ತದ್ದಾನಾತ್ ಸುವರಸ್ಯ ಪದದ್ವಯಂ. ಇಲ್ಲಿ ಶ್ರೀಶ ಅಂತ ಕೇಶವನ ನಾಮವನ್ನು ಹೇಳೋಕೆ ಹೇಳಿದ್ದಾರೆ. ಶ್ರೀಶ ಎಂಬಲ್ಲಿ ಸಕಾರ ಎಂಬತಕ್ಕಂಥದ್ದೇನಿದೆ ಅದು ಅಲ್ಲಿ ಉತ್ತಮವಾಗಿರತಕ್ಕಂತಹ ಆನಂದವನ್ನು ಕೊಡತಕ್ಕಂಥವನಿಗೆ ಶ್ರೀಶ ಅಂತ ಕರೆದಿದ್ದಾರಂತೆ. ಆದ್ದರಿಂದ ಭಗವಂತ ಕೇಶವ ಅತ್ಯಂತ ಶ್ರೇಷ್ಠವಾದಂತಹ ಮೋಕ್ಷರೂಪವಾಗಿರತಕ್ಕಂತಹ ಆನಂದವನ್ನು ಅವನು ಕೊಡ್ತಾನಾದ್ದರಿಂದ ಅವನು ಕೇಶವ.
ಆದ್ದರಿಂದ ಅವನು ಈಶ, ಆದ್ದರಿಂದ ನಾವೆಲ್ಲರೂ ದಾಸರು, ಆದ್ದರಿಂದ ಅವನ ಚರಣಕಮಲವನ್ನು ನಾವು ಆರಾಧನೆ ಮಾಡಬೇಕು ದಾಸರಾದ್ದರಿಂದ. ಕೇವಲ ಮೋಕ್ಷವನ್ನು ಹೋಗಬೇಕಾದರೆ ನೇರವಾಗಿ ಮೋಕ್ಷಕ್ಕೆ ಹೋಗಲಿಕ್ಕೆ ಸಾಧ್ಯ ಇಲ್ಲ. ಹಾಲು ಮಧುರವಾಗಿ ನಮಗೆ ಕುಡಿಲಿಕ್ಕೆ ಸಿಗಬೇಕಾದರೆ ಒಂದು ಕೆಟ್ಟು ಹೋದ ಪಾತ್ರಕ್ಕೆ ಹಾಲು ಹಾಕಿದರೆ ಅದರ ಮಾಧುರ್ಯ ಸಿಗುವುದು ಹಾಳಾಗಿ ಹೋಗ್ತದೆ. ಪಾತ್ರವನ್ನು ಮೊದಲು ತೊಳಿಬೇಕು, ಆಮೇಲೆ ಅದರಲ್ಲಿ ಹಾಲು ಹಾಕಬೇಕು, ಆವಾಗ ಮಾಧುರ್ಯ ಸಿಗ್ತದೆ. ಹಾಗೆ ಮೋಕ್ಷ ಸಿಗಬೇಕಾದರೆ ಮೊದಲು ಈ ಪಾತ್ರ, ಮೋಕ್ಷಕ್ಕೆ ಸಾಧಕವಾದ ದೇಹ, ಇದನ್ನು ಶುದ್ಧ ಮಾಡಬೇಕು. ಇದು ಶುದ್ಧವಾಗಬೇಕಾದರೆ ಇದರಲ್ಲಿರತಕ್ಕಂಥ ಪಾಪಗಳ ರಾಶಿ, ಅದೇ ಕಸ, ಅದನ್ನೆಲ್ಲ ಹೊರಗೆ ಹಾಕಬೇಕು. ಅಂತಹ ಪಾಪ ರಾಶಿಗಳನ್ನು ಸುಡುವಂತಹ ನಾಮವೇ ಕೇಶವ. ಹೇಗೆ ಸುಡ್ತದೆ? ಹೇ ಕೇಶವ, ನನ್ನ ದೋಷ ರಾಶಿ ನಾಶ ಮಾಡು. ಯಾಕೆ? ನಿನ್ನ ಚರಣ ಭಜನೆಯನ್ನು ಮನಪೂರ್ವಕವಾಗಿ ನಾನು ಮಾಡ್ತೇನೆ ಅಂತ ಭಗವಂತನನ್ನು ಪ್ರಾರ್ಥನೆ ಮಾಡಿದಾಗ ಆವಾಗ ಭಗವಂತ ಕೇಶವನಾಗಿ ನಮ್ಮ ದೋಷ ರಾಶಿಗಳನ್ನು ನಾಶ ಮಾಡ್ತಾನೆ. ಒಳಗಡೆಯಲ್ಲಿ ಅಂತರಂಗ ನಿರ್ಮಲವಾಗಬೇಕು. ಯಾಕೆ? ದೇವರ ಸಾಕ್ಷಾತ್ಕಾರ ಅಂದರೆ ಏನು? ಹೊರಗಡೆಯಲ್ಲಿದ್ದ ದೇವರನ್ನು ನೋಡುವುದಲ್ಲ. ಕೃಷ್ಣನನ್ನು ದುರ್ಯೋಧನ ನೋಡಿದ್ದ, ರಾಮನನ್ನು ರಾವಣ ನೋಡಿದ್ದ. ಹಾಗಾಗಿ ದೇವರನ್ನು ಹೊರಗೆ ನೋಡಿದ ಕೂಡಲೇ ಮೋಕ್ಷ ಆಗ್ತದೆ ಅಂತ ಹೇಳಿ ಸಾಧ್ಯ ಇಲ್ಲ. ಮೋಕ್ಷ ಆಗಬೇಕಾದರೆ ಒಳಗಡೆ ಇದ್ದಂಥ ಬಿಂಬರೂಪಿಯಾದ ಭಗವಂತನ ದರ್ಶನ ಆಗಬೇಕು. ಅದು ಆಗಬೇಕಂದ್ರೆ ಕಲುಷಿತವಾದ ನೀರಲ್ಲಿ ನಮ್ಮ ಬಿಂಬ ಕಾಣಿಸುವುದಿಲ್ಲ. ಬಿಂಬ ಕಾಣಿಸಬೇಕಾದ್ರೆ ನೀರು ಸ್ವಚ್ಛವಾಗಿರಬೇಕು. ಹಾಗೆ ನಮ್ಮ ಅಂತಃಕರಣ ಶುದ್ಧವಾಗಬೇಕು. ಆವಾಗ ಒಳಗಿರತಕ್ಕಂಥ ಭಗವಂತನ ಬಿಂಬ ಸಾಕ್ಷಾತ್ಕಾರವಾಗ್ತದೆ. ಆ ಬಿಂಬರೂಪಿಯಾದ ಭಗವಂತನ ಸಾಕ್ಷಾತ್ಕಾರಕ್ಕೋಸ್ಕರವಾಗಿ ನಾವು ಆ ಕೇಶವ ನಾಮ ಚಿಂತನೆ ಮಾಡಿದಾಗ ನಮ್ಮ ದೋಷಗಳೆಲ್ಲ ನಾಶವಾಗ್ತದೆ. ಹೀಗೆ ಭಗವಂತನ ನಾಮಚಿಂತನೆ ಎರಡು ಫಲ. ಇತರ ದೇವತೆಗಳ ನಾಮಚಿಂತನೆ ಮಾಡಿದರೆ ಕೇವಲ ಪಾಪನಾಶವಾಗಬಹುದು, ಸ್ವಲ್ಪ ಪಾಪನಾಶ ಆಗಬಹುದು. ಆದರೆ ಪಾಪವೂ ನಾಶವಾಗಿ ಮೋಕ್ಷವೂ ಪ್ರಾಪ್ತಿಯಾಗಬೇಕಾದರೆ ಕೇವಲ ಭಗವಂತನ ನಾಮಸ್ಮರಣೆಯಿಂದಲೇ ಸಾಧ್ಯ, ಭಗವಂತನ ಪ್ರಸಾದದಿಂದಲೇ ಸಾಧ್ಯ. ಹಾಗಾಗಿ ಭಗವಂತನ ಪ್ರಸಾದ ಆಗಿ ನಮ್ಮ ದೋಷ ರಾಶಿಗಳು ನಾಶವಾಗಬೇಕು ಅಂತಾದರೆ ಆವಾಗ ಭಗವಂತನ ಪಾದ ಕಮಲವನ್ನು ವಿಶೇಷವಾಗಿ ಆರಾಧನೆ ಮಾಡಬೇಕು. ಇದು ನಮ್ಮಂಥವರು ಮಾಡಿದ್ದಲ್ಲ, ಬ್ರಹ್ಮದೇವರೇ ಮಾಡಿದ್ದಾರೆ. ಸಾಕ್ಷಾತ್ ಬ್ರಹ್ಮದೇವರೇ ಭಗವಂತನ ಚರಣ ಭಜನೆಯನ್ನು ಮಾಡಿದ್ದಾರೆ. ತ್ರಿವಿಕ್ರಮನಾಗಿ ಭಗವಂತ ಬೆಳೆದಾಗ, ಭಗವಂತನ ಪಾದ ಸತ್ಯಲೋಕಕ್ಕೆ ಹೋದಾಗ ನನ್ನನ್ನು ಉದ್ಧಾರ ಮಾಡುವ ಪಾದ ಇಲ್ಲಿಗೆ ಬಂತು ಅಂತ ಬ್ರಹ್ಮದೇವರು ಸಂತೋಷದಿಂದ ಕಮಂಡಲುವಿನಲ್ಲಿ ಬ್ರಹ್ಮಾಂಡ ಕೂರ್ಪರ ಒಡೆದಾಗ ಹೊರಗೆ ಬಂದಂಥ ನೀರನ್ನು ಕಮಂಡಲೇನು ಹಿಡಿದಿದ್ದರು, ಆ ನೀರನ್ನು ಕಾಲಕ್ಕೆ ಹಾಕಿ ಕಾಲನ್ನು ತೊಳೆದಾಗ ಅವರು ಆ ಪಾದದ ಸೇವೆಯಿಂದ ಅವರಿಗೆ ಭಗವಂತ ಅನುಗ್ರಹ ಆಯಿತು. ಆ ಪಾದ ಕಮಲವನ್ನು ತೊಳೆದಂತಹ ಗಂಗೆ, ಆ ಗಂಗೆಯನ್ನು ತನ್ನ ಪಾವಿತ್ರ್ಯಕ್ಕೋಸ್ಕರವಾಗಿ ರುದ್ರದೇವರು ತಲೆಯಲ್ಲಿ ಧರಿಸಿದ್ದಾರೆ. ತಾನು ಸ್ಮಶಾನವಾಸಿಯಾಗಿ ರುಂಡಮಾಲೆಯಾಗಿ ಭೂತ ಪ್ರೇತಗಳಿಗೆ ವಾಸ ಮಾಡುವ ದೋಷ ಏನಿದೆ ಆ ದೋಷ ನಾಶ ಮಾಡಿಕೊಳ್ಳುವುದಕ್ಕೋಸ್ಕರವಾಗಿ ಭಗವಂತನ ಪಾದ ಕಮಲದಿಂದ ಉದಿಸಿ ಬಂದಂತಹ ಗಂಗೆಯನ್ನು ಧರಿಸಿಕೊಂಡಿದ್ದಾರೆ ಪವಿತ್ರರಾಗುವುದಕ್ಕೋಸ್ಕರವಾಗಿ. ಅಂತಹ ಪಾದ ಕಮಲ ಭಗವಂತನದ್ದು ಅದ್ಭುತವಾಗಿರತಕ್ಕಂತಹ ಪಾದಕಮಲ. ಆ ಪಾದಕಮಲ ಅದು ಅಹಲ್ಯೆಯನ್ನು ಉದ್ಧಾರ ಮಾಡಿದಂತಹ ಪಾದಕಮಲ. ಆದ್ದರಿಂದ ಅಂತಹ ಚರಣ ಭಜನೆ ನಾವು ಆಸೆಯಿಂದ ಮಾಡಿದಾಗ ಅದಕ್ಕೆ ಸಮಾನವಾದಂತಹ ಒಂದು ಪುಣ್ಯ ಅದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತಾರೆ. ಆದ್ದರಿಂದ ಕೇಶವ ಎಂಬಂತಹ ಆ ಒಂದು ರೂಪ ಅಂದರೆ ಬ್ರಹ್ಮದೇವರು, ಅವರು ಈಶ ಅಂದರೆ ರುದ್ರದೇವರು, ಅವರು ಭಗವಂತನನ್ನು ಪಾದ ಸೇವೆ ಮಾಡಿ ತಮ್ಮ ಅನುಗ್ರಹಕ್ಕೆ ಪಾತ್ರನಾಗಿ ಮಾಡಿಸಿಕೊಂಡಿದ್ದಾರಂತೆ. ಅವರು ಭಗವಂತನ ಅನುಗ್ರಹವನ್ನು ಸಂಪಾದನೆ ಮಾಡಿಕೊಂಡಿದ್ದಾರೆ. ಕ ಮತ್ತು ಈಶ ಅವರು ಈ ಲಕ್ಷ್ಮೀದೇವಿ ನಿರಂತರ ಭಗವಂತನ ಪಾದ ಸೇವೆಯನ್ನು ಮಾಡ್ತಾ ಅವನ ಅನುಗ್ರಹ ಸಂಪಾದನೆ ಮಾಡಿದ್ದಾರೆ. ಹೀಗೆ ಕೇಶವ ಅವರಿಗೆ ವ ಅಂದರೆ ಸೌಖ್ಯವನ್ನು ಕೊಟ್ಟು ಅನುಗ್ರಹ ಮಾಡತಕ್ಕಂಥವನಾದ್ದರಿಂದ ಆ ಲಕ್ಷ್ಮೀದೇವಿ, ರುದ್ರದೇವರು, ಬ್ರಹ್ಮದೇವರು ಈ ಮೂವರಿಗೂ ಕೂಡ ಸುಖವನ್ನು ಕೊಡ್ತಾನೆ ಅಂತಾದರೆ
ನಾವೆಲ್ಲರೂ ಅವನನ್ನು ಆರಾಧನೆ ಮಾಡಿದರೆ ಎಂತಹ ಸುಖವನ್ನು ಕೊಡಲಿಕ್ಕಿಲ್ಲ. ಆದ್ದರಿಂದ ಅಂತಹ ನಾಮವೇ ಕೇಶವನಾಮ. ಆ ಕೇಶವನನ್ನು ಆರಾಧನೆ ಮಾಡಿದಾಗ ಭಗವಂತನ ಈ ಒಂದು ತ ಎಂಬ ಗಾಯತ್ರಿ ನಾಮದಲ್ಲಿ ಅಕ್ಷರದಲ್ಲಿ ಇಂತಹ ಇಷ್ಟು ವಿಶಿಷ್ಟವಾಗಿರತಕ್ಕಂತಹ ಅರ್ಥ ತುಂಬಿದೆ. ತತ್ ಅಂದರೆ ವ್ಯಾಪ್ತನಾದವನು, ಎಲ್ಲರ ಒಳಗಿದ್ದುಕೊಂಡು ಎಲ್ಲರನ್ನು ಪ್ರೇರಣೆ ಮಾಡುವನೆಂಬುದಕ್ಕೆ ತತು ಎಂಬುದು ಅರ್ಥ. ಅಂತಹ ತತು ಎಂಬತಕ್ಕಂತಹ ದೊಡ್ಡ ಒಂದು ಗಾಯತ್ರಿ ಮಂತ್ರದ ಒಂದು ಅರ್ಥ ಕೇಶವ ಎಂಬತಕ್ಕಂತಹ ಪದ. ಅದನ್ನು ದಾಸರು ಒಳ್ಳೆಯ ರೀತಿಯಿಂದ ನಮಗೆ ವಿವರಣೆ ಮಾಡಿಕೊಟ್ಟಿದ್ದಾರೆ ಎಂಬಲ್ಲಿಗೆ ನಾವು ಕೇಶವನಾಮ ಚಿಂತನೆಯನ್ನು ನಡೆಸಿದ್ದೇವೆ. ಆದ್ದರಿಂದ ಇಂತಹ ಭಗವಂತನ ಕೇಶವ ಎಂಬಂತಹ ನಾಮ ಎಲ್ಲ ಭಗವದ್ ಭಕ್ತರಿಗೆ, ಅದರ ಚಿಂತನೆ ಮಾಡಿದಂತಹ ಚಿಂತಕರಿಗೆ, ಸಾಧಕರಿಗೆ, ಭಕ್ತರಿಗೆ ಆ ನಾಮದ ಚಿಂತನೆಯಿಂದ ಅವರವರ ಪಾಪರಾಶಿಗಳು ನಾಶವಾಗಿ ಸದಾಕಾಲ ಭಗವಂತನ ಪಾದ ಕಮಲಗಳಲ್ಲಿ ಮನಸ್ಸನ್ನು ಇಟ್ಟು ಅವನನ್ನು ಶ್ರೀಶ, ನಾವು ನಿನ್ನ ದಾಸ ಎಂಬ ಭಾವನೆಯಿಂದ ಸ್ಮರಿಸುವಂತಹ ಅನುಗ್ರಹ ಭಗವಂತ ಮಾಡಿ ಎಲ್ಲರೂ ಅದನ್ನು ಸ್ಮರಿಸಲಿ. ಅದರಿಂದ ಕೇಶವರೂಪಿಯಾದಂತಹ ಭಗವಂತನ ಪೂರ್ಣವಾಗಿರತಕ್ಕಂಥ ಅನುಗ್ರಹ ಎಲ್ಲ ಭಗವದ್ಭಕ್ತರಿಗೆ ಆಗಲಿ ಅಂತ ಈ ಸಂದರ್ಭ ನಾವು ಭಗವಂತನನ್ನು ಪ್ರಾರ್ಥನೆ ಮಾಡೋಣ. ಹೀಗೆ ನಾವು ಕೇಶವ ನಾಮ ಚಿಂತನೆಯನ್ನು ನಡೆಸಿದ್ದೇವೆ. ಇದೇ ತರಹ ಮುಂದಿನ ಸಂಚಿಕೆಯಲ್ಲಿ ಎರಡನೇ ನಾಮವಾಗಿರತಕ್ಕಂತಹ ನಾರಾಯಣ ನಾಮದ ಚಿಂತನೆಯನ್ನು ಮಾಡೋಣ. ದಾಸರು ಅದರ ಬಗ್ಗೆ ಎಷ್ಟು ಸರಸವಾಗಿ ವೇದ ಹಾಗೂ ಪುರಾಣಗಳಲ್ಲಿ ಪ್ರಸಿದ್ಧವಾದ ನಾರಾಯಣ ಪದದ ಅರ್ಥವನ್ನು ಎಷ್ಟು ಸರಸವಾಗಿ ಚಿಂತನೆ ಮಾಡಿದ್ದಾರೆ ಎಂಬುದನ್ನು ಕೂಡ ಮುಂದಿನ ನಾಮದಲ್ಲಿ ನಾವು ಚಿಂತನೆ ಮಾಡೋಣ ಅಂತ ಹೇಳ್ತಾ ಮುಗಿಸ್ತಾ ಇದ್ದೀವಿ. ಈಶ ನಿನ್ನ ಚರಣ ಭಜನೆ ಆಶೆಯಿಂದ ಮಾಡುವೆನು, ದೋಷ ರಾಶಿ ನಾಶ ಮಾಡೋ ಶ್ರೀಶ ಕೇಶವ, ಶ್ರೀಶ ಕೇಶವ, ಶ್ರೀಶ ಕೇಶವ, ಶ್ರೀಶ ಕೇಶವ.